ಈಗಾಗಲೇ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಒಂದು ಸಚಿವ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯದ ಅಲ್ಪಸಂಖ್ಯಾತ ನಾಯಕರಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ನೋವು ಕಾಡ್ತಾ ಇದೆ. ಯುಟಿ ಖಾದರ್ ಬಿಟ್ಟರೆ ಬೇರಾವ ನಾಯಕರಿಗೂ ಸಹ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಂಡಿಲ್ಲ. ಆದ್ದರಿಂದ ಆ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ಮುಸ್ಲಿಂ ಸಮುದಾಯದ ನಾಯಕರ ಪಾತ್ರ ದೊಡ್ಡದಾಗಿದೆ. ಆದ್ದರಿಂದ ನಮಗೆ ನ್ಯಾಯ ಬೇಕು. ಈ ಕುರಿತಂತೆ ಜಲಾಂದೋಲನವಾಗಿ ಹೋರಾಟ ಮಾಡುವ ಮುನ್ನ ಸರ್ಕಾರ ಮತ್ತು ಹೈಕಮಾಂಡ್ ಎಚ್ಚೆತ್ತುಕೊಳ್ಬೇಕನ್ನುವ ಮಾತನ್ನ ಒತ್ತಾಯ ಮಾಡ್ತಿದ್ದಾರೆ. ಹಾಗಾದ್ರೆ ಅವ್ರು ಏನೇನು ಹೇಳ್ತಾರೆ ಮುಸ್ಲಿಂ ನಾಯಕರ ಬಗ್ಗೆ ಮಾತಾಡ್ಸೋಣ ಬನ್ನಿ. ಎಲ್ಲಾಲಿಂದ ನಾವು ಕಾಂಗ್ರೆಸ್ದಾಗ ಅದೀವಿ, ನಾವು ಕಾಂಗ್ರೆಸ್ದಾಗ ಇರ್ತೀವಿ. ದಯವಿಟ್ಟು ನಾ ಇವತ್ತು ಎಲ್ಲಾ ಹೈಕಮಾಂಡ್ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಗೆ ಬಹಳ ನಂಬಿ ನಾವು ಓಟ್ ಹಾಕ್ತಿವಿ, ಬಹಳ ಪ್ರೀತಿಲಿಂದ ನಿಮ್ ಜೊತೆಗೆ ಅದೀವಿ. ನೀವು ನಮ್ ವಿಶ್ವಾಸನು ಇದ್ ಮಾಡ್ಬೇಡ್ರಿ, ನಮ್ಗ ನಿಮ್ ಜೊತೆಗೆ ಹಂಗ ಇಟ್ಕೋರಿ, ನಾವು ನಿಮ್ ಜೊತೆಗೆ ಸಹಾಯ ಮಾಡೋ ಹಂಗ ಇರ್ತೀವಿ. ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಇನ್ನೂ 4 ಮಂದಿ ನೀವು ನಮ್ಮ ಸಚಿವರಾದ ಶಾಸಕರದಾರ, ದಯವಿಟ್ಟು ತಾವು ತನ್ವೀರ್ ಶೇಟ್ ಆಗ್ಲಿ, ಹ್ಯಾರಿಸ್ ಸಾಹೇಬ್ರಾಗ್ಲಿ, ಸಲೀಂ ಅಹಮದ್ ಸಾಹೇಬ್ರಾಗ್ಲಿ, ಜಮೀರ್ ಅಹಮದ್ ಸಾಹೇಬ್ರಾಗ್ಲಿ, ಅವ್ರು 4ಗೂ ಒಳ್ಳೆ ಕೆಲಸ ಮಾಡ್ತಾರ. ಮತ್ತು ನಮ್ಮ ಪಕ್ಷ ಸಲುವಾಗಿ ಮೈನಾರಿಟಿದಾಗ ಎಲ್ಲಾ ಜಾತಿ ಧರ್ಮದವ್ರು ತಗೊಂಡ್ ಕೆಲಸ ಮಾಡೋರು ಲೀಡರ್ಸ್ ಅದಾರ, ಸೀನಿಯರ್ ಅದಾರ. ಕೈ ಮುಗಿದು ಹೇಳ್ತೀವಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀವಿ. ತಾವು ಯಾವತ್ತೂ ನಮ್ಗೆ ನಿರಾಶೆ ಕೊಟ್ಟಿಲ್ಲ, ಇವಾಗೂ ಕೊಡುದಿಲ್ಲ ಅನ್ನೋದು ನಮ್ಗೆ ಭರೋಸೆ ಐತಿ. ಕೈ ಮುಗಿದು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತೀವಿ, ನಮ್ಗೆ 4 ಮಂದಿಗೆ ಇನ್ನೂ ಸೇರ್ಪಡೆ ಮಾಡ್ಕೋಬೇಕ. ಪೋಲಿಯೋ ಚಲೋ ಕೊಟ್ಟ ನಮ್ಗೆ ಕಾಂಗ್ರೆಸ್ ಬೇಕು, ದುಡ್ಯಾಕ ಒಂದು ಮನ್ಸು ಆಗ್ಬೇಕು, ನಮ್ಗೆ ಒಂದು ಖುಷಿ ಆಗ್ಬೇಕು. ತಾವು ನಮ್ಗೆ ನಿರಾಶೆ ಮಾಡೋದಿಲ್ಲ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ನಿಮ್ಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತೀವಿ. ದಯವಿಟ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಕ್ಕ ಕೊಡ್ಬೇಡ್ರಿ. ತಾವು ಹಿರಿಯರ್ ಅದಿರಿ, ನೀವು ನಮ್ ಜೊತೆಗೆ ಇರೋರ್ ಅದಿರಿ, ನೀವು ದೊಡ್ಡವ್ರ ಅದಿರಿ, ನಮ್ಗೆ ಹೆಲ್ಪ್ ಮಾಡ್ರಿ, ನಮ್ ಕಮ್ಯುನಿಟಿಗೆ ಸಪೋರ್ಟ್ ಮಾಡ್ರಿ. ಮತ್ ನಮ್ ಕಮ್ಯುನಿಟಿ ನಿಮ್ ಸಲುವಾಗ ಓಟ್ ಅಷ್ಟ ಹಾಕುದಿಲ್ಲ, ನಿಮ್ ಸಲುವಾಗಿ ಯಾವತ್ತು ನಾವು ಎಲ್ಲಾ ಏನಂತೀರ ನಮ್ಮನೆ ನಾವು ಕೆಲಸ ಮಾಡ್ತೀವಿ. ನಾವು ಕೆಲಸ ಮಾಡಿದ್ದು ಇವತ್ತು ಪಗಾರ ದಿವಸ ಐತಿ, ನಾವು ನಮ್ಗೆ ಪೇಮೆಂಟ್ ಕೊಡ್ಬೇಕಂತೇಳಿ ನಾವು ಈ ಮೂಲಕ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಈಗ ಮಹಾನಗರ ಪಾಲಿಕೆಯ ಸದಸ್ಯರು ಕಾಂಗ್ರೆಸ್ ನಾಯಕರಂತ ಆರಿಫ್ ನಮ್ ಜೊತೆ ಇದ್ರೆ, ಸಾಕಷ್ಟು ಪಕ್ಷದ ನಿಷ್ಠೆ ಮತ್ತು ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಬಂದಾಗ ನಿಮ್ಮ ಧರ್ಮದ ನಾಯಕರಾಗ್ಲಿ, ಮತಗಳಾಗ್ಲಿ, ಪ್ರತಿಯೊಬ್ಬರು ಸಹ ಶ್ರಮ ಪಡ್ತೀರಿ. ಎಲ್ಲ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಪಕ್ಷ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿದೆ ಅನ್ನೋದು ಒಂದು ಅಸಮಾಧಾನ ಆದ್ರೆ, ಇನ್ನೊಂದ್ ಕಡೆ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸೂಕ್ತ ಸ್ಥಾನಮಾನ ಸಿಗ್ಲಿಲ್ಲ. ಅದರಿಂದ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಏನು ವಿನಂತಿ ಮಾಡ್ಕೋತೀರಿ ಅಂತ? ನೋಡ್ರಿ, ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಇರ್ಲಿ, ನಮ್ಮ ನೂತನವಾಗಿ ಆಯ್ಕೆ ಆಗ್ಯಾರ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗಿರ್ಲಿ, ಎಲ್ಲಾ ಕಾಂಗ್ರೆಸ್ MLCಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀವಿ. ನೀವು ಏನ್ ಇವತ್ತು ಗೆದ್ದಿರಲ್ಲ, ಅದ್ರಾಗ ನಮ್ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು ನಾವು ನಿಮ್ ಸಲುವಾಗಿ ದುಡ್ದೀವಿ. ನೀವು ಎಲ್ಲಾರು ನಮ್ಗೆ ಇವತ್ತು ಪಗಾರ ಕೊಡೋದು ಟೈಮ್ ಇದೆ. ನಮ್ಗೆ ಒಳ್ಳೆ ಒಂದು ಸ್ಥಾನಮಾನ ಕೊಟ್ಟ ನಮ್ಮ ಸೀನಿಯರ್ಸ್ 5 ಮಂದಿ ಲೀಡರ್ಸ್ ಅದಾರ. ಅದ್ರಾಗ ನೀವು ಯುಟಿ ಖಾದರ್ಗೆ ಒಂದು ಸ್ಥಾನವನ್ನು ಕೊಟ್ಟಿರಿ, ಅದನ್ನ ನಮ್ಗೆ ನಾವು ಧನ್ಯವಾದನ್ನು ಹೇಳ್ತೀವಿ. ಮುಂದೆ ಈಗ 4 ಮಂದಿ ಸೀನಿಯರ್ಸ್ ಉದ್ದಾರ, ಆ 4 ಮಂದಿಗೆ ಕ್ಯಾಬಿನೆಟ್ದಾಗ ತಗೋಬೇಕು, ಒಳ್ಳೆ ಸ್ಥಾನಮಾನ ಕೊಡ್ಬೇಕು. ಕೊಟ್ರೆ ನಮ್ಗೆ ನಾವು ನಿಮ್ ಜೊತೆ ಇದ್ದಿದ್ದ ನಮ್ಗೆ ಒಂದು ಖುಷಿ ಆಗ್ತೈತಿ. ಈಗೂ ಮೊದಲು ನಿಮ್ ಜೊತೆನ ಇದ್ವಿ, ಈಗೂ ನಿಮ್ ಜೊತೆ ಅದೀವಿ, ಮುಂದೂ ನಿಮ್ ಜೊತೆ ಇರ್ತೀವಿ. ಇನ್ನೂ ಈ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ನಾವು ಗಟ್ಟಿ ಮಾಡ್ಬೇಕು. ಇವತ್ತು ಸ್ಟೇಟ್ದಾಗ ಕಾಂಗ್ರೆಸ್ ಇದೆ, ನಾಳೆ ಸೆಂಟ್ರಲ್ದಾಗ ಕಾಂಗ್ರೆಸ್ ಬರಬೇಕು. ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ನಮಗೆ ನೀವು ಎಷ್ಟು ಸಹಾಯ ಮಾಡ್ತೀರಿ ಅಷ್ಟ ನಾವು ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಒಂದು ಮಾತು ನಿಮ್ಗೆ ಹೇಳ್ತೀವಿ. ಸಾಕಷ್ಟು ಒಂದ್ ರೀತಿ ನಿಮ್ಮ ಸಮಾಜ ಧರ್ಮಗುರುಗಳಲ್ಲಿ, ಸಮಾಜ ನಾಯಕರಲ್ಲಿ, ಸಮಾಜದ ಹಿರಿಯರಲ್ಲಿ ಎಲ್ಲ ಒಂದ್ ಕಡೆ ಪಕ್ಷ ನಿರ್ಲಕ್ಷ್ಯ ಮಾಡ್ತಾ ಅನ್ನೋದು ಅವರ ಅಸಮಾಧಾನ ಆಗಿದೆ. ಮತ್ತು ಮುಂಬರುವ ದಿನಗಳಲ್ಲಿ ಆ ರೀತಿ ಅಸಮಾಧಾನ ಭುಗಿಲೆದ್ದುವ ಮುನ್ನ ಯಾವ ರೀತಿ ಎಲ್ಲ ಒತ್ತಾಯ ಮಾಡ್ತೀರಿ ಅಂತ? ನೋಡ್ರಿ, ಅಸಮಾಧಾನ ಇಲ್ಲ ಅಂತ ಹೇಳಂಗಿಲ್ಲ, ಅಸಮಾಧಾನ ಇದೆ. ಬಟ್ ಡಿ.ಕೆ. ಸಾಹೇಬ್ರು ಈಗ CM ಆಗ್ಯಾರ, ಅವ್ರು ಸಮಾಧಾನ ಮಾಡ್ತಾರಂತ ಹೇಳಿ ವಿಶ್ವಾಸನೂ ಕೂಡ ಇದೆ. ನಮ್ ವಿಶ್ವಾಸಿಗೆ ನೀವು ನಮ್ಮ ಆಸೆಗೆ ನಿರಾಶೆ ಕೊಡಬೇಡ್ರಿ. ದಯವಿಟ್ಟು ನಮ್ಗೆ ನಮ್ ಬೇಡಿಕೆ ಏನಿದೆಯಲ್ಲ, ನಮ್ಗೆ ಅದು ಬೇಡಿಕೆಯನ್ನು ಪೂರೈಸಬೇಕು. ನಾವು ನಿಮ್ ಮೇಲೆ ಬಹಳ ವಿಶ್ವಾಸ ಇಟ್ಟಿವಿ. ನಮ್ದು ಈಗ 5 ಮಂದಿ ಕ್ಯಾಬಿನೆಟ್ದಾಗ ಇರ್ಬೇಕಂತ ಹೇಳಿ ಬಹಳ ಆಸೆ ಇದೆ, ನಮ್ ಸಮುದಾಯದ ಆಸೆ ಇದೆ. ನಮ್ದು ಇದು ನೀವು ಅನುಕೂಲನ್ನು ಮಾಡ್ಕೊಡ್ಬೇಕು ಅಂತ. ಇದಿಷ್ಟು ಮುಸ್ಲಿಂ ಸಮಾಜ ನಾಯಕರು. ಯಾಕಂದ್ರೆ ನಾವು ಪಕ್ಷಕ್ಕೆ ಸಾಕಷ್ಟು ನಿಷ್ಠೆಯಿಂದ ಇದ್ದೇವೆ, ಇನ್ನೂ ನಿಷ್ಠೆನ ತೋರಿಸ್ತೇವೆ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದಲ್ಲಿ ನಮ್ಮ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇರ್ಬೋದು, ನಾಯಕರು ಚುಕ್ಕಾಣಿ ಹಿಡಿಬೇಕಾಗಿದೆ, ದೇಶವನ್ನ ಮುನ್ನಡೆಸಬೇಕಾಗಿದೆ. ಆ ಒಂದು ದೇಶ ಅಧಿಕಾರಕ್ಕೆ ತರುವಲ್ಲಿ ನಮ್ಮ ಧರ್ಮದ, ನಮ್ಮ ಸಮಾಜದ ನಾಯಕರ ಪಾತ್ರ ಇನ್ನೂ ಹೆಚ್ಚು ಶ್ರಮವಹಿಸ್ತದೆ. ಅದರಿಂದ ಮುಂಬರುವ ದಿನಗಳಲ್ಲಿ ಆದಂತ ಅಸಮಾನತೆಯನ್ನ ಸರಿದೂಗಿಸ್ತಕ್ಕಂಥ ಕೆಲಸವನ್ನ ಹೈಕಮಾಂಡ್ ಮಾಡಬೇಕು. ಎಲ್ಲ ಒಂದ್ ಕಡೆ ನಮಗೆ ಅಸಮಾಧಾನ ಇದ್ರೂ ಸಹ ಅದನ್ನ
ಈ ಮಟ್ಟಿಗೆ ತನಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮುಂಬರುವ ದಿನಗಳಲ್ಲಿ ಅದನ್ನ ಸರಿಯನ್ನ ಮಾಡ್ಕೊಂಡು ಹೋಗ್ತಕ್ಕದ್ದು ಮತ್ತು ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸ ಹಿರಿಯ ನಾಯಕರಲ್ಲಿ ಇದೆ ಎಂಬ ಒತ್ತಾಯವನ್ನ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ.